ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೊತಿದ್ದೀನಿ. ನೀವು ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ಇವೆಲ್ಲ ಉಪಯೋಗಗಳನ್ನು ನೀವು ಪಡ್ಕೊಳ್ಬಹುದು. ಏನೇನೆಂದರೆ ದಿನನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ಗಳನ್ನು ಅಲ್ಲಿ ಕಂಡಕ್ಟ್ ಮಾಡ್ತಾರೆ. ಪ್ರತಿ ವಿಡಿಯೋಗಳ PDF ಸಿಗ್ತವೆ, ದಿನಪತ್ರಿಕೆಗಳು, ಇತ್ತೀಚಿನ ಮಾಹಿತಿಗಳು ನಿಮಗೆ ಸಿಗುತ್ತೆ. ಮತ್ತು ನಿಮಗೇನಾದರೂ ಡೌಟ್ಸ್ಗಳು ಬಂದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಹಾಗೆ ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇದು. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಪಾಠಗಳನ್ನು 6ನೇ ತರಗತಿಯಿಂದ 12ನೇ ತರಗತಿಯ ಪಾಠಗಳವರೆಗೂ ಮಾಡ್ತಿದ್ದಾರೆ. ಹಾಗೆ DSCRT ವಿಡಿಯೋಗಳು ಅಪ್ಲೋಡ್ ಆಗ್ತಿವೆ. ನಾನು ಸಮಾಜ ವಿಜ್ಞಾನ ಪಾಠಗಳನ್ನು ಮಾಡ್ತಾಯಿದ್ದೀನಿ. ಹಾಗೆ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ಅಷ್ಟು ಸಿಲೆಬಸ್ ಕೂಡ ಅಪ್ಲೋಡ್ ಆಗ್ತಿದೆ. ಹಾಗೆ GK ಟ್ರಿಕ್ಸ್ ವಿಡಿಯೋಗಳು, 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ಸಿಗುತ್ತೆ. ಇನ್ನೊಂದು ಹೊಸ ಯೋಜನೆ ಬಗ್ಗೆ ಮಾತಾಡೋದಾದರೆ, ನಮ್ಮ ತಂಡ ಕರ್ನಾಟಕದಲ್ಲೇ ಮೊದಲನೇ ಬಾರಿಗೆ NCERT ಆಗಲಿ, ಸ್ಟೇಟ್ ಬುಕ್ಸ್ ಆಗಲಿ ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಹಾಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ 100ಕ್ಕಿಂತ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವಂಥ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಆದ್ದರಿಂದ ಈ ಒಂದು ಪ್ರಯತ್ನಕ್ಕೆ ಎಲ್ಲರ ಸಹಕಾರನೂ ತುಂಬ ಅಗತ್ಯ ಆಗುತ್ತೆ. ನೀವು ಹೇಗೆ ಸಹಕಾರ ನೀಡ್ಬೋದು ಅಂದರೆ, ಇಲ್ಲಿ ಜಾಯಿನ್ ಒಂದು ಬಟನನ್ನು ಕೊಟ್ಟಿದ್ದೀವಿ. ಆ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಹಣವನ್ನು ಡೊನೇಟ್ ಮಾಡೋದ್ರ ಮೂಲಕ ಸಹಾಯ ಮಾಡ್ಬೋದು. ಇಲ್ಲಿ 4 ಸ್ಕೀಮ್ಗಳಿವೆ. ಶಿಶು 29, ಕಿಶೋರ್ 59, ತರುಣ್ 159. ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ಇಲ್ಲಿ ಗೂಗಲ್ ಪೇ ಅಥವಾ ಫೋನ್ಪೇ ನಂಬರನ್ನು ಕೊಟ್ಟಿದ್ದೀವಿ. 8748814922 ಈ ನಂಬರ್ಗೆ ಡೊನೇಟ್ ಮಾಡೋದ್ರ ಮೂಲಕ ಸಹಾಯವನ್ನು ಮಾಡಬಹುದು. ಈ ದುಡ್ಡನ್ನು ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗಾಗಿ ಉಪಯೋಗ ಮಾಡ್ಕೋತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳ್ಗೆಗಾಗಿ ಮತ್ತು ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಪ್ಲೀಸ್ ಸಪೋರ್ಟ್ ಐಡಿಯಾಸ್ ಫೋರಮ್. ಇವತ್ತು ನಾನು ಮಾಡ್ತಿರುವಂತಹ ಪಾಠ 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 4ನೇ ಅಧ್ಯಾಯ ವಿಜಯನಗರ ಮತ್ತು ಬಹಮನಿ ರಾಜ್ಯ. ಈ ಪಾಠದಲ್ಲಿ ನಾವು 3 ಭಾಗಗಳನ್ನು ಮಾಡ್ಕೊಂಡಿದ್ವಿ. ಮೊದಲನೇ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಆಳಿದಂತಹ ರಾಜಮನೆತನಗಳ ಬಗ್ಗೆ ಕಲಿತ್ವಿ. 2ನೇ ಭಾಗದಲ್ಲಿ ಈ ವಿಜಯನಗರ ಸಾಮ್ರಾಜ್ಯದ ರಾಜರು ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟಂತಹ ಕೊಡುಗೆಗಳ ಏನು ಅನ್ನೋದನ್ನು ನೋಡಿದ್ವಿ. ಈ 3ನೇ ಭಾಗದಲ್ಲಿ ನಾವು ಏನನ್ನು ಕಲಿತೀವಿ ಅಂದರೆ, ಬಹಮನಿ ರಾಜ್ಯದ ಸ್ಥಾಪನೆ ಮತ್ತು ಬಹಮನಿ ರಾಜ್ಯದ ಮಹಮ್ಮದ್ ಗವಾನ್ ಮತ್ತು ಮಹಮ್ಮದ್ ಗವಾನ್ನ ನಂತರ 2ನೇ ಇಬ್ರಾಹಿಂ ಆದಿಲ್ ಶಾ ಮತ್ತು ಬಹಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳು ಏನೇನು ಅನ್ನೋದನ್ನು ನಾವು ಈ ಪಾಠದಿಂದ ಕಲಿತೀವಿ. ಬಹಮನಿ ರಾಜ್ಯ ಸಾಮಾನ್ಯಕ್ಕೆ 14ನೇ ಶತಮಾನದಲ್ಲಿ ಕಂಡುಬಂದಂತಹ ಮತ್ತೊಂದು ಬದಲಾವಣೆ ಈ ಬಹಮನಿ ರಾಜ್ಯದ ಉದಯ. ಸಾಮಾನ್ಯಕ್ಕೆ 1347ರಲ್ಲಿ ಏನಾಯಿತು, ಅಲ್ಲಾವುದ್ದೀನ್ ಹಸನ್ ಗುಂಗು ಬಹನ್ ಶಾ ಅನ್ನುವಂಥವರು ಈ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಯಾವಾಗ? ಸಾಮಾನ್ಯಕ್ಕೆ 1347ರಲ್ಲಿ. ಸಾಮಾನ್ಯಕ್ಕೆ 1347ರಿಂದ 1527ರವರೆಗೆ ಬಹಮನಿ ರಾಜ್ಯ ಆಡಳಿತವನ್ನು ಮಾಡುತ್ತೆ. 1686ರವರೆಗೆ ಶಾಹಿ ಮನೆತನಗಳು ಆಳ್ವಿಕೆಯನ್ನು ಮಾಡ್ತವೆ. ಈ ಮನೆತನದಲ್ಲಿ ಮೊಹಮ್ಮದ್ ಶಾ, ಫಿರೋಜ್ ಶಾ, ಯೂಸುಫ್ ಅಲಿ ಖಾನ್, 1ನೇ ಇಬ್ರಾಹಿಂ ಆದಿಲ್ ಶಾ ಮುಂತಾದವರು ಪ್ರಮುಖ ಸುಲ್ತಾನರಾಗಿದ್ದರು. ಬಹಮನಿಗಳ ರಾಜಕೀಯ ಚರಿತ್ರೆಯನ್ನು 2 ಹಂತಗಳಲ್ಲಿ ಗುರುತಿಸಬಹುದು. ಮೊದಲನೇ ಹಂತದಲ್ಲಿ ಅವರು ಗುಲ್ಬರ್ಗಾವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ರು. ಇವರು ಮುಖ್ಯ ಪ್ರತಿಸ್ಪರ್ಧಿಗಳು ತೆಲಂಗಾಣ ಮತ್ತು ವಿಜಯನಗರದ ರಾಜರುಗಳಾಗಿದ್ದರು. 8 ಸುಲ್ತಾನರು ಆಳ್ವಿಕೆಯನ್ನು ನಡೆಸಿದ್ರು. ಶಿಯಾಬುದ್ದೀನ್ ಮಹಮ್ಮದ್ ರಾಜಧಾನಿಯನ್ನು ಬೀದರ್ಗೆ ಸ್ಥಳಾಂತರ ಮಾಡ್ತಾನೆ. ಬಹಮನಿಗಳ ಅಂತ್ಯದವರೆಗೂ ಬೀದರ್ ಅವರ ರಾಜಧಾನಿಯಾಗಿತ್ತು. ಇಲ್ಲಿ ಆರಂಭದಲ್ಲಿ ಗುಲ್ಬರ್ಗಾ ರಾಜಧಾನಿಯಾಗಿತ್ತು, ನಂತರದಲ್ಲಿ ಅವರು ಬೀದರ್ ರಾಜ್ಯವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಈ 2 ಹಂತಗಳಲ್ಲಿ ಬಹಮನಿ ರಾಜ್ಯದ ಸುಲ್ತಾನರು ಆಳ್ವಿಕೆಯನ್ನು ಮಾಡ್ತಾರೆ. ಅವರಲ್ಲಿ ಬರುವಂತಹ ಪ್ರಮುಖ ಗವಾನ ಅಂದರೆ ಮಹಮ್ಮದ್ ಗವಾನ್. ಸಾಮಾನ್ಯ ಶಕೆ 1411ರಿಂದ 1481ರವರೆಗೆ ಇವನು ಆಳ್ವಿಕೆಯನ್ನು ಮಾಡ್ತಾನೆ.
ಸಾಮಾನ್ಯ ಶಕೆ 1347ರಿಂದ 1426ರವರೆಗೆ ಗುಲ್ಬರ್ಗ ಬಹಮನಿಯರ ರಾಜಧಾನಿಯಾಗಿತ್ತು. ಈ ಕಾಲಘಟ್ಟದಲ್ಲಿ ಮಹಮ್ಮದ್ ಗವಾನ್ ನಿಸ್ವಾರ್ಥತೆಯಿಂದ ಆಳ್ವಿಕೆಯನ್ನು ಮಾಡ್ತಾನೆ. ಪ್ರಧಾನ ಮಂತ್ರಿಯಾಗಿ ಬಹಮನಿ ರಾಜ್ಯವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ದಂತಹ ಕೀರ್ತಿ ಮಹಮ್ಮದ್ ಗವಾನನಿಗೆ ಸಲ್ಲತ್ತೆ. ಕೈರೋದಲ್ಲಿ ಇಸ್ಲಾಂ ಮತಶಾಸ್ತ್ರ ಮತ್ತು ಕಾನೂನನ್ನು ಅಭ್ಯಾಸ ಮಾಡ್ತಾನೆ. ಹಾಗೆ ಅರಬ್ಬಿ, ಪಾರ್ಸಿ ಭಾಷೆಗಳಲ್ಲಿ ಇವನು ಪಾಂಡಿತ್ಯವನ್ನು ಸಾಧಿಸಿರ್ತಾನೆ. ಬಹಮನಿ ಸುಲ್ತಾನರಾದಂತಹ ಹುಮಾಯೂನ್, ನಂತರ ನಿಜಾಮ್ ಶಾ ಮತ್ತು 3ನೇ ಮಹಮ್ಮದ್ ಶಾ ಈ ರಾಜರುಗಳ ಅಡಿಯಲ್ಲಿ ಅವನು ಪ್ರಧಾನಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸ್ತಾನೆ. ಇವನು ತನ್ನ ದಿಗ್ವಿಜಯಗಳು ಹಾಗೂ ಅಚ್ಚುಕಟ್ಟಾದಂತಹ ಆಡಳಿತ ಕ್ರಮದಿಂದಾಗಿ ಬಹಮನಿ ರಾಜ್ಯದ ಕೀರ್ತಿಯನ್ನು ಹೆಚ್ಚಿಸ್ತಾನೆ. ಗವಾನನು ಕೊಂಕಣ, ಗೋವಾ, ಬೆಳಗಾವಿಯನ್ನು ಯುದ್ಧದ ಮೂಲಕ ವಶ ಮಾಡ್ಕೊಳ್ತಾನೆ. ನಂತರ ಒರಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿಂದ ಕೊಂಡವೀಡು ಪ್ರದೇಶವನ್ನು ಲೂಟಿ ಮಾಡ್ತಾನೆ. ಆ ಪ್ರದೇಶವನ್ನು ವಶ ಮಾಡ್ಕೊಳ್ತಾನೆ. ಸಾಮಾನ್ಯ ಶಕೆ 1481ರಲ್ಲಿ ಕಂಚಿಯ ಮೇಲೆ ದಾಳಿ ಮಾಡಿ ಕಂಚಿಯನ್ನು ಲೂಟಿ ಮಾಡ್ತಾನೆ. ಅಪಾರವಾದ ಸಂಪತ್ತನ್ನು ತನ್ನ ರಾಜ್ಯಕ್ಕೆ ಕೊಂಡೊಯ್ತಾನೆ. ಬಹಮನಿ ರಾಜ್ಯದ ಸರ್ವತೋಮುಖ ಅಭಿವೃದ್ಧಿಗೆ ಕಾರಣ ಈ ಮಹಮ್ಮದ್ ಗವಾನ. ಬಹಮನಿ ರಾಜ್ಯದಲ್ಲಿ ಆಂತರಿಕ ಈರ್ಷ್ಯೆಗಳು ಹೆಚ್ಚಾಗುತ್ತವೆ. ಹೀಗೆ ನಡೀತಾ ಇರುವಾಗ ಮಹಮ್ಮದ್ ಗವಾನ್ ಹಲವಾರು ಪ್ರದೇಶಗಳನ್ನು ವಶ ಮಾಡ್ಕೊಳ್ತಾ ಇರ್ತಾನೆ, ಯುದ್ಧಗಳನ್ನು ಮಾಡ್ತಿರ್ತಾನೆ, ಬಹಮನಿ ರಾಜ್ಯವನ್ನು ವಿಸ್ತಾರ ಮಾಡ್ಕೊಳ್ತಿರ್ತಾನೆ. ಇದನ್ನು ಹಲವಾರು ಮಂದಿಗೆ ಸಹಿಸೋಕ್ಕಾಗಲ್ಲ. ಹಲವಾರು ಈರ್ಷ್ಯೆಗಳು ಸ್ಟಾರ್ಟ್ ಆಗ್ತವೆ. ಗವಾನನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡ್ತಾರೆ. ಈ ರಾಜದ್ರೋಹದ ಆರೋಪವನ್ನು ಹೊತ್ತಂತಹ ಮಹಮ್ಮದ್ ಗವಾನನನ್ನು ಶಿರಚ್ಛೇದನ ಮಾಡ್ತಾರೆ. ಎಲ್ಲರ ಕುತಂತ್ರದಿಂದ ರಾಜಕೀಯ ಗವಾನನು ರಾಜದ್ರೋಹದ ಆರೋಪವನ್ನು ಹೊತ್ತು ಅಪಾರವಾದ ಕಷ್ಟಗಳನ್ನು ಎದುರಿಸಬೇಕಾಗತ್ತೆ. ಕೊನೆಯದಾಗಿ ಅವನ ಮರಣವೇ ಬಂದ್ಬಿಡುತ್ತೆ. ಅವನ ಮರಣದ ನಂತರ ಬಹಮನಿ ರಾಜ್ಯ ದುರ್ಬಲ ಆಗುತ್ತೆ. ದುರ್ಬಲಗೊಂಡು 5 ವಿಭಾಗಗಳಾಗಿ ಬಹಮನಿ ರಾಜ್ಯ ಒಡೆದು ಹೋಗುತ್ತೆ. ಯಾವ್ದ್ಯಾವುದು ಅಂದರೆ ಅಹಮದ್ ನಗರ ನಿಜಾಮ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿ, ಬಿರಾರ್ನ ಇಮಾದ್ ಶಾಹಿ, ಬೀದರ್ನ ಭರೀದ್ ಶಾಹಿ, ಗೋಲ್ಕೊಂಡಾದ ಕುತುಬ್ ಶಾಹಿ. ಹೀಗೆ 5 ವಿಭಾಗಗಳಾಗಿ ಬಹಮನಿ ರಾಜ್ಯ ಮಹಮ್ಮದ್ ಗವಾನ್ನ ಮರಣದ ನಂತರ ವಿಭಾಗ ಆಗುತ್ತೆ, ವಿಂಗಡಣೆ ಆಗುತ್ತೆ. ನಂತರ ಮಹಮ್ಮದ್ ಗವಾನ್ನ ನಂತರ 2ನೇ ಇಬ್ರಾಹಿಂ ಆದಿಲ್ ಶಾಹಿ ಬರ್ತಾರೆ. ಇವರು ಸಾಮಾನ್ಯ ಶಕೆ 1580ರಿಂದ 1627ರವರೆಗೆ ಆಡಳಿತವನ್ನು ಮಾಡ್ತಾರೆ. ಆದಿಲ್ ಶಾಹಿಗಳಲ್ಲಿ ಶ್ರೇಷ್ಠ ದೊರೆ ಅಂತ ಇವರನ್ನು ಕರೆಯಲಾಗುತ್ತೆ. 2ನೇ ಇಬ್ರಾಹಿಂನನ್ನು ತನ್ನ 9ನೇ ವಯಸ್ಸಿನಲ್ಲಿ ಸಿಂಹಾರೋಹಣವನ್ನು ಮಾಡ್ತಾರೆ, ಅಂದರೆ ಸಿಂಹಾಸನವನ್ನು ಏರ್ತಾರೆ. 47 ವರ್ಷಗಳ ಕಾಲ ಇವರು ಆಡಳಿತವನ್ನು ಮಾಡ್ತಾರೆ. ಚರಿತ್ರಾರ್ಹ ಘಟನೆಗಳನ್ನು ಇವರ ಆಡಳಿತ ಒಳಗೊಂಡಿರುತ್ತೆ. ಈತನು ರಾಜಕೀಯವಾಗಿ ವಿಜಯಪುರವನ್ನು ವೈಭವದ ಉತ್ತುಂಗಕ್ಕೆ ಏರಿಸ್ತಾರೆ. ದಕ್ಷ ಆಡಳಿತವನ್ನು ನೀಡಿ ಕಲೆ, ಸಾಹಿತ್ಯ, ಶಿಕ್ಷಣ ಕ್ಷೇತ್ರಗಳಿಗೆ ಗಣನೀಯವಾದಂತಹ ಪ್ರಗತಿಯನ್ನು ತಂದುಕೊಡ್ತಾರೆ. ಕಿತಾಬ್ ಎ ನವರಸ್ ಅನ್ನುವಂತಹ ಗ್ರಂಥವನ್ನು ಇವರು ರಚನೆ ಮಾಡ್ತಾರೆ. ಇದರಲ್ಲಿ ಸರಸ್ವತಿ, ಗಣೇಶ, ನರಸಿಂಹ ಸ್ತುತಿಗಳು ಆರಂಭದಲ್ಲಿ ಕಂಡುಬರ್ತವೆ. ಇದರ ವೈಶಿಷ್ಟ್ಯ ಇದು. ಇದರಲ್ಲಿ ಮಹಮ್ಮದ್ ಪೈಗಂಬರರ ಬಗ್ಗೆಯೂ ಕೂಡ ಹಲವಾರು ಸ್ತುತಿಗಳನ್ನು ಇಲ್ಲಿ ಬರೆಯಲಾಗಿದೆ. ಈ ಗ್ರಂಥ ಇಬ್ರಾಹಿಂನ ವಿದ್ವತ್ತು, ಘನತೆ ಮತ್ತು ಮತೀಯ ಉದಾರತೆಗೆ ಸಾಕ್ಷಿಯಾಗಿ ನಿಲ್ಲುತ್ತೆ. ಇದು 2ನೇ ಆದಿಲ್ ಶಾ ಬಗ್ಗೆ ಇರುವಂತಹ ಕೆಲವು ವಿವರ. ಇನ್ನು ಬಹಮನಿ ಸುಲ್ತಾನರ ಸಾಂಸ್ಕೃತಿಕ ಕೊಡುಗೆಗಳೇನು, ಅವರು ಸಾಂಸ್ಕೃತಿಕ ಲೋಕಕ್ಕೆ ಕೊಟ್ಟಂತಹ ಕೊಡುಗೆಗಳು ಏನೇನು ಅನ್ನೋದನ್ನು ಒಂದೊಂದಾಗಿ ಕಲಿಯೋಣ. ಬಹಮನಿ ಮತ್ತು ಶಾಹಿ ಸುಲ್ತಾನರು ಸುಮಾರು 2 ಶತಮಾನಗಳ ಕಾಲ ಕರ್ನಾಟಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾರೆ. ಕರ್ನಾಟಕ ಸೇರಿದಂತೆ ತಮಿಳುನಾಡಿನ ತಾಂಜಾವೂರಿನವರೆಗೆ ರಾಜ್ಯವನ್ನು ವಿಸ್ತಾರ ಮಾಡಿದ್ದು ಇವರು ಬಹಮನಿ ಸುಲ್ತಾನರು ಮತ್ತು ಶಾಹಿ ಸುಲ್ತಾನರು. ಆಡಳಿತವನ್ನು ಇಸ್ಲಾಂ ಮತಶಾಸ್ತ್ರದ ಆಧಾರದ ಮೇಲೆ ವ್ಯವಸ್ಥೆಗೊಳಿಸಿದರು. ಇವರ ಆಡಳಿತ ಹೇಗಿತ್ತು ಅಂದರೆ, ಇಲ್ಲಿ ಕೇಂದ್ರ ಸುಲ್ತಾನ ಆಗಿದ್ದ. ಆಡಳಿತದ ಕೇಂದ್ರ, ಪ್ರಾಂತೀಯ ಮತ್ತು ಗ್ರಾಮ ಆಡಳಿತ ಅನ್ನುವಂತಹ 3 ಆಡಳಿತ ವ್ಯವಸ್ಥೆ ಇತ್ತು. ಕೇಂದ್ರ ಇತ್ತು, ಪ್ರಾಂತೀಯ ಆಡಳಿತ ಇತ್ತು, ಗ್ರಾಮ ವ್ಯವಸ್ಥೆ ಇತ್ತು. ಇನ್ನು ಕಂದಾಯ, ನ್ಯಾಯ ಮತ್ತು ಸೈನ್ಯ ಆಡಳಿತಗಳು ಕೂಡ ಇದ್ವು. ಕೇಂದ್ರ ಸರ್ಕಾರದಲ್ಲಿ ಸುಲ್ತಾನ ಮುಖ್ಯಸ್ಥನಾಗಿರ್ತಾ ಇದ್ದ. ಮಂತ್ರಿಮಂಡಲದಕ್ಕೆ ಮಜ್ಲಿತ್ ಇ ಇಲ್ವಿತ್ ಅನ್ನುವಂತಹ
ಕರಿತಾ ಇದ್ರು. ಮಂತ್ರಿಮಂಡಲವನ್ನು ಮಜ್ಲಿಸ್ ಇ ಇಲ್ವಿತ್ ಅಂತ ಕರಿತಾ ಇದ್ರು. ಉನ್ನತ ಅಧಿಕಾರಿಗಳು, ದಂಡನಾಯಕರುಗಳು, ಉಲೇಮರು, ಅಮೀರರು, ಸುಲ್ತಾನ್ನ ಆಪ್ತರು ಮತ್ತು ಸಂಬಂಧಿಗಳು ಕೂಡ ಉನ್ನತ ಅಧಿಕಾರದಲ್ಲಿ ಇರ್ತಾ ಇದ್ರು. ಇನ್ನು ಗವಾಣ, ಮಹಮ್ಮದ್ ಗವಾನ್ ಕೊಟ್ಟಂತಹ ಕೊಡುಗೆಗಳು ಅಂದರೆ ಅವನ ಆಡಳಿತ ಹೇಗಿತ್ತು ಅಂತಂದರೆ, ಗವಾಣನ ರಾಜ್ಯದಲ್ಲಿ ಹಿಂದೆ ಇದ್ದಂತಹ 4 ತರಫ್ಗಳನ್ನು 8 ಘಟಕಗಳಾಗಿ ವಿಂಗಡಿಸ್ತಾನೆ. ಹಿಂದೆ 4 ತರಫ್ಗಳು, 4 ಆಡಳಿತ ವ್ಯವಸ್ಥೆಗಳಿದ್ದರೆ ಇಲ್ಲಿ 8 ಘಟಕಗಳಾಗಿ ಅವನು ವಿಂಗಡಣೆಯನ್ನು ಮಾಡ್ತಾನೆ ಆಡಳಿತ ವ್ಯವಸ್ಥೆಯನ್ನು. ಹಾಗೆ ಪ್ರಾಂತಗಳನ್ನು 15 ಸರ್ಕಾರಗಳಾಗಿ ವಿಂಗಡಣೆಯನ್ನು ಮಾಡ್ತಾನೆ. ಸರ್ಕಾರಗಳನ್ನು ಪರಗಣಗಳಾಗಿ ವಿಂಗಡಿಸಲಾಗುತ್ತೆ. ಪರಗಣಗಳಲ್ಲಿ ಕೊತ್ವಾಲ್, ದೇಶ್ಮುಖ್, ದೇಸಾಯಿ ಇವರು ಮುಖ್ಯಸ್ಥರಾಗ್ತಾ ಇದ್ದರು. ಸರ್ಕಾರಗಳಲ್ಲಿ ಸುಬೇದಾರ ಮುಖ್ಯಸ್ಥನಾಗಿರ್ತಾ ಇದ್ದ. ಮತ್ತು ಪರಗಣಗಳನ್ನು ಗ್ರಾಮ ಅಂತ ವಿಂಗಡಣೆ ಮಾಡಲಾಗ್ತಾ ಇತ್ತು. ಗ್ರಾಮಗಳಲ್ಲಿ ಪಟೇಲ, ಕುಲಕರ್ಣಿ, ಕಾವಲುಗಾರ ಅನ್ನುವಂತಹ ಅಧಿಕಾರಿಗಳು ಇದ್ದರು. ಗ್ರಾಮಾಡಳಿತ ಘಟಕಗಳು ಸ್ವಾಯತ್ತ ಸಂಸ್ಥೆಗಳಾಗಿದ್ವು. ಇದು ಮಹಮ್ಮದ್ ಗವಾಣನ ಆಡಳಿತ. ಇನ್ನು ಕಂದಾಯ, ಸೈನ್ಯ ಮತ್ತು ನ್ಯಾಯಾಡಳಿತಕ್ಕೆ ಬಂದರೆ, ಅಮೀರ್ ಎ ಜುಮ್ಲಾರು ಅನ್ನುವಂತಹ ಕಂದಾಯದ ಮುಖ್ಯಸ್ಥರಾಗ್ತಾ ಇದ್ರು. ಮೊದಲನೇದಾಗಿ ಕಂದಾಯವನ್ನು ನೋಡೋದಾದರೆ, ಅಮೀರ್ ಎ ಜುಮ್ಲಾರು ಅನ್ನುವಂತಹ ಅಧಿಕಾರಿ ಕಂದಾಯದ ಮುಖ್ಯಸ್ಥನಾಗಿರ್ತಾ ಇದ್ದ. ಭೂ ಕಂದಾಯವು ರಾಜ್ಯದ ಆದಾಯದ ಮೂಲ ಆಗಿತ್ತು. ಉತ್ಪತ್ತಿಯಲ್ಲಿ ಕೃಷಿಕರಾಗಿರಲಿ, ಯಾವುದೇ ಒಂದು ವೃತ್ತಿಪರರಾಗಿರಲಿ, 1/3 ಭಾಗದಿಂದ 2/1 ಭಾಗದವರೆಗೆ ಭೂ ಕಂದಾಯ ರೂಪದಲ್ಲಿ ನೀಡಬೇಕಾಗ್ತಾ ಇತ್ತು. ಸರ್ಕಾರಕ್ಕೆ ತಮ್ಮ ಆದಾಯವನ್ನು ನೀಡಬೇಕಾಗ್ತಾ ಇತ್ತು. ಮನೆ, ಗಣಿ, ಹೊಗೆಸೊಪ್ಪು, ಹುಲ್ಲುಗಾವಲು, ವ್ಯಾಪಾರ, ವೃತ್ತಿ ಹೀಗೆ ಹಲವಾರು 50 ಬಗೆಯ ತೆರಿಗೆಗಳು ಇದ್ವು. ಇನ್ನು ಸೈನ್ಯಕ್ಕೆ ಬಂದರೆ, ಸೈನ್ಯದ ವ್ಯವಸ್ಥೆಗೆ ಬಂದರೆ, ಬಹುಮನಿ ರಾಜ್ಯ ಸೈನಿಕ ಬಲದ ಮೇಲೆ ನಡೀತಾ ಇತ್ತು. ಸೈನ್ಯದ ಮೇಲಿನ ವೆಚ್ಚ ಬಹಳ ಆಗಿರ್ತಾ ಇತ್ತು. ಇವರ ರಾಜ್ಯದಲ್ಲಿ 4 ಬಗೆಯ ಸೈನ್ಯಗಳಿದ್ವು. ಖಾಯಂ ಸೈನ್ಯ ಇತ್ತು, ಯುದ್ಧ ಕಾಲದ ಸೈನ್ಯ ಇತ್ತು. ಹಾಗೆ ಈ ಯುದ್ಧ ಕಾಲದ ಸೈನ್ಯದಲ್ಲಿ ಇವರನ್ನು ಯುದ್ಧ ಕಾಲಗಳಲ್ಲಿ ನೇಮಿಸಲಾಗ್ತಾ ಇತ್ತು. ಇನ್ನು ಧರ್ಮ ಯುದ್ಧಕ್ಕಾಗಿ ಇರುವಂತಹ ಸೈನ್ಯ ಇತ್ತು. ಸುಲ್ತಾನ ಹಾಗೂ ಕೋಟೆಯ ಪಡೆಗಳು ಕೂಡ ಇಲ್ಲಿ ಇದ್ವು. ಹೀಗೆ 4 ಬಗೆಯ ಸೈನ್ಯದ ವ್ಯವಸ್ಥೆ ಇತ್ತು. ಪದಾತಿ, ಅಶ್ವದಳ, ಗಜದಳ, ಸಿಡಿಮದ್ದು ಪಡೆಗಳು ಸೈನ್ಯದ ಮುಖ್ಯ ವಿಭಾಗಗಳಾಗಿದ್ವು. ಆದಿಲ್ ಶಾಹಿ ರಾಜ್ಯದ ಅನೇಕ ಕೋಟೆಗಳಲ್ಲಿ ಬಿಜಾಪುರ ಕೋಟೆ ಹೆಚ್ಚು ಸುಭದ್ರ ಆಗಿತ್ತು. ಇದು ಸೈನ್ಯ. ಇನ್ನು ನ್ಯಾಯಾಡಳಿತ. ಸುಲ್ತಾನ ರಾಜ್ಯದ ಸರ್ವೋಚ್ಚ ನ್ಯಾಯಾಧೀಶ ಆಗಿರ್ತಾ ಇದ್ದ. ರೂಢಿ, ಸಂಪ್ರದಾಯ ಮತ್ತು ಇಸ್ಲಾಂ ಮತ ತತ್ವಗಳಿಗೆ ಅನುಸಾರವಾಗಿ ರಾಜ್ಯ ಪಾಲನೆಯನ್ನು ಸುಲ್ತಾನ ಮಾಡ್ತಾ ಇದ್ದ. ಖಾಜಿಗಳು, ಹಿರಿಯ ಅಧಿಕಾರಿಗಳು ನ್ಯಾಯಪಾಲನೆಯಲ್ಲಿ ಸುಲ್ತಾನನಿಗೆ ಸಹಕಾರವನ್ನು ನೀಡ್ತಾ ಇದ್ದರು. ಇವರ ದಕ್ಷ ಆಡಳಿತದಿಂದಾಗಿ ರಾಜ್ಯ ಆರ್ಥಿಕ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪ್ರಗತಿಯನ್ನು ಸಾಧಿಸಿತು. ಇದು ಈ ಬಹಮನಿ ಸುಲ್ತಾನರ ಕಂದಾಯ, ಸೈನ್ಯ ಮತ್ತು ನ್ಯಾಯಾಡಳಿತ ವ್ಯವಸ್ಥೆ. ನಂತರ ಆರ್ಥಿಕ ಮತ್ತು ಸಾಮಾಜಿಕ ಹಾಗೆ ಧಾರ್ಮಿಕ ವ್ಯವಸ್ಥೆಗಳು ಹೇಗಿದ್ವು ಅಂತಂದರೆ, ಕೃಷಿ ಗ್ರಾಮ ಜೀವನದ ಮುಖ್ಯ ಉದ್ಯೋಗ ಆಗಿತ್ತು. ಮುಖ್ಯ ಉದ್ಯೋಗ ಕೃಷಿಯಾಗಿತ್ತು. ನೇಕಾರಿಕೆ, ಸಕ್ಕರೆ ಬೆಲ್ಲ ತಯಾರಿಕೆ, ನೂಲೋದು, ನೇಯೋದು, ಚರ್ಮಗಾರಿಕೆ, ಕುಂಬಾರಿಕೆ, ಸುಗಂಧಿ ವಸ್ತುಗಳನ್ನು ತಯಾರಿಸೋದು, ಶಿಲ್ಪಗಾರಿಕೆ ಮುಂತಾದ ಉದ್ಯೋಗಗಳು ಇಲ್ಲಿ ಇರ್ತಾ ಇದ್ವು. ದಾಬೋಲ್, ರಾಜ್ಪುರ್, ಚೈಲಾ, ಗೋವಾ ಇವು ಮುಖ್ಯ ವ್ಯಾಪಾರಿ ಬಂದರುಗಳಾಗಿರ್ತಾ ಇದ್ವು. ರೇಷ್ಮೆ, ಮದ್ಯ, ಚಿನ್ನ, ತವರ, ಸೀಸು, ಗಾಜು, ಕುದುರೆ ಇವುಗಳನ್ನು ಆಮದು ಮಾಡಿಕೊಳ್ತಾ ಇದ್ರು. ವ್ಯಾಪಾರ ಹಾಗೂ ವೃತ್ತಿ ಸಂಘಗಳು ಅಲ್ಲಿ ಅಸ್ತಿತ್ವದಲ್ಲಿದ್ವು. ಹೊನ್ನು ಅನ್ನುವಂತಹ ಬಂಗಾರದ ನಾಣ್ಯ, ಹಾಗೆ ಲಾರಿ, ಠಂಕ ಅನ್ನುವಂತಹ ಬೆಳ್ಳಿ ನಾಣ್ಯಗಳು ಚಲಾವಣೆಯಲ್ಲಿದ್ವು. ಇದು ಆರ್ಥಿಕ ವ್ಯವಸ್ಥೆ. ಇನ್ನು ಸಾಮಾಜಿಕ ವ್ಯವಸ್ಥೆಯನ್ನು ನೋಡೋದ್ರಾದ್ರೆ, ಸಮಾಜದಲ್ಲಿ ಅವಿಭಕ್ತ ಪಿತೃಪ್ರಧಾನ ಕುಟುಂಬ ಜಾರಿಯಲ್ಲಿತ್ತು. ಜಾತಿ ಪದ್ಧತಿ ಹಾಗೂ ಬಹುಪತ್ನಿತ್ವಗಳು ರೂಢಿಯಲ್ಲಿದ್ವು. ಇನ್ನು ಧಾರ್ಮಿಕ ವ್ಯವಸ್ಥೆಗೆ ಬಂದರೆ, ಭಕ್ತಿ ಪಂಥದ ಹರಿದಾಸರು ಮತ್ತು ಮುಸ್ಲಿಂ ಸೂಫಿ ಸಂತರು ಎರಡೂ ಸಮಾಜಗಳಲ್ಲೂ ಪ್ರೀತಿ ಬೆಳೆಸಲು ಪ್ರಯತ್ನ ಮಾಡ್ತಾರೆ. ಮುಸ್ಲಿಂ ಸಮಾಜದಲ್ಲಿ ಸುನ್ನಿ, ಶಿಯಾ, ಸೈಯದ್, ಶೇಖ್, ಪಠಾಣ್ ಅನ್ನುವಂತಹ 5 ವರ್ಗ ವಿಂಗಡಣೆಗಳು ಇದ್ವು. ಮುಸ್ಲಿಂ ಸ್ತ್ರೀಯರಲ್ಲಿ ಪರದಾ ಪದ್ಧತಿ ರೂಢಿಯಲ್ಲಿತ್ತು. ಇದು ಧಾರ್ಮಿಕ ವ್ಯವಸ್ಥೆ. ಇನ್ನು ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸುಲ್ತಾನರು ಕೊಟ್ಟಂತಹ ಕೊಡುಗೆಗಳನ್ನು ಇಲ್ಲಿ ಒಂದೊಂದಾಗಿ ನೋಡೋಣ. ಇವರು ಶೈಕ್ಷಣಿಕ
ನೀತಿ ಹೇಗಿತ್ತು ಅಂದರೆ ಇಸ್ಲಾಂ ಸಂಸ್ಕೃತಿಯನ್ನು ಬೆಳೆಸ್ತಾ ಇದ್ರು. ಇವರು ಇಸ್ಲಾಂ ಸಂಸ್ಕೃತಿಯನ್ನು ಮುಕ್ತಬಾ ಅನ್ನುವಂತಹ ಶಾಲೆಗಳ ಮೂಲಕ ನಡೆಸ್ತಾ ಇದ್ರು. ಮುಕ್ತಬಾ ಅನ್ನುವಂತಹ ಶಾಲೆಗಳನ್ನು ಇವರು ನಡೆಸ್ತಾ ಇದ್ರು. ಇವು ಮಸೀದಿಗಳ ನಿಯಂತ್ರಣದಲ್ಲಿದ್ವು. ಮುಕ್ತಬಾಗಳಲ್ಲಿ ಅಕ್ಷರಜ್ಞಾನ, ಮತ, ಕಾನೂನು, ಕಾವ್ಯ, ಅಲಂಕಾರ ಶಾಸ್ತ್ರ ಇವುಗಳನ್ನು ಬೋಧಿಸ್ತಾ ಇದ್ರು. ಮದ್ರಸಾಗಳು ಉನ್ನತ ಶಿಕ್ಷಣದ ಕೇಂದ್ರಗಳಾಗಿದ್ವು. ಸ್ವತಃ ವಿದ್ವಾಂಸನಾಗಿದ್ದಂತಹ ಮಹಮ್ಮದ್ ಗವಾನ್ ಬೀದರ್ನಲ್ಲಿ ಮದರಸಾವನ್ನು ಸ್ಥಾಪನೆ ಮಾಡ್ತಾನೆ. ಈ ಮದರಸಾದ ವೈಶಿಷ್ಟ್ಯ ಅಪಾರವಾದಂಥದ್ದು. ಇದು 242 ಅಡಿ ಉದ್ದ, 222 ಅಡಿ ಅಗಲ ಮತ್ತು 56 ಅಡಿ ಎತ್ತರದಲ್ಲಿ ನಿರ್ಮಾಣ ಆಗಿದೆ. 3 ಅಂತಸ್ತಿನ ಈ ಮದರಸ ದಕ್ಕನ್ ಶೈಲಿಯಲ್ಲಿ ನಿರ್ಮಾಣ ಆಗುತ್ತೆ. ಇದು ಭವ್ಯ ಕಟ್ಟಡ ಆಗಿ ನಿಂತಿದೆ. ಇಲ್ಲಿ ಸುಮಾರು 3000 ಹಸ್ತಪ್ರತಿಗಳುಳ್ಳಂತಹ ಗ್ರಂಥಾಲಯ ಕೂಡ ಇತ್ತು. ಈ ಗ್ರಂಥಾಲಯದಿಂದ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ ಮತ್ತು ಸಾಂಪ್ರದಾಯಿಕ ವ್ಯಕ್ತಿಗಳಿಗೆ ಅಪಾರವಾದಂತಹ ಸಹಾಯ ಆಗ್ತಾ ಇತ್ತು. ಇಲ್ಲಿ ಖಗೋಳಶಾಸ್ತ್ರ, ವ್ಯಾಕರಣ, ಗಣಿತ, ತತ್ವಶಾಸ್ತ್ರ, ಇತಿಹಾಸ, ರಾಜನೀತಿಗಳ ಅಧ್ಯಯನ ಕೂಡ ನಡೀತಾ ಇತ್ತು. ಇನ್ನು ಸುಲ್ತಾನರು ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪವನ್ನು ಬೆಳೆಸ್ತಾರೆ. 1ನೇ ಆದಿಲ್ ಶಾನು ನಿರ್ಮಾಣ ಮಾಡಿದಂತಹ ಜಾಮಿ ಮಸೀದಿ ಆ ಕಾಲದ ಒಂದು ಮುಖ್ಯ ಸ್ಮಾರಕ. ಆದಿಲ್ ಶಾಹಿ ಜಾಮಿ ಮಸೀದಿಯನ್ನು ಸ್ಥಾಪನೆ ಮಾಡ್ತಾನೆ. ಇದು ಕೂಡ ಇಂಡೋ ಸಾರ್ಸನಿಕ್ ಶೈಲಿಯ ವಾಸ್ತುಶಿಲ್ಪದಲ್ಲಿ ನಿರ್ಮಾಣವಾದಂತಹ ಸ್ಮಾರಕ. ಇಬ್ರಾಹಿಂ ರೋಜಾ, ಗೋಲ್ ಗುಂಬಸ್, ಗಗನ್ ಮಹಲ್, ಅಜಾರ್ ಮಹಲ್ ಇವೆಲ್ಲವುಗಳು ಕೂಡ ಪ್ರಮುಖ ಸ್ಮಾರಕಗಳು. ಈ ಸ್ಮಾರಕಗಳಿಂದಾಗಿ ಆದಿಲ್ ಶಾಹಿಗಳು ವಿಶ್ವವಿಖ್ಯಾತರಾಗ್ತಾರೆ. ವಿಶ್ವದ ಶ್ರೇಷ್ಠ ಕಟ್ಟಡಗಳಲ್ಲಿ ವಿಜಯಪುರದಲ್ಲಿರುವಂತಹ ಗೋಲ್ ಗುಂಬಜ್ ಒಂದು. ಇದು 1800 ಚದರ ಅಡಿಯಷ್ಟು ವಿಸ್ತಾರವನ್ನು ಒಳಗೊಂಡಿದೆ. 4 ಮೂಲೆಗಳಲ್ಲಿ 7 ಅಂತಸ್ತಿನ ಒಂದೊಂದು ಮಿನಾರ್ಗಳಿವೆ. ಮಧ್ಯದಲ್ಲಿ ಬೃಹತ್ ಗುಮ್ಮಟ ಇದೆ. ಈ ಗೋಲ್ ಗುಂಬಜ್ನ ವೈಶಿಷ್ಟ್ಯವನ್ನು ನೋಡೋದಾದರೆ ನಮ್ಮ ರಾಜ್ಯದ ವಿಜಯಪುರದ ಸ್ಮಾರಕ ಇದು ಮಹಮ್ಮದ್ ಆದಿಲ್ ಶಾ ನಿರ್ಮಿಸಿದ ಅಂತ ಹೇಳಲಾಗುತ್ತೆ. ಸಾಮಾನ್ಯ ಶಕೆ 1656ರಲ್ಲಿ ಮುಗೀತು. ಅಂದರೆ ಇದು ಕಟ್ಟಕ್ಕೆ ಶುರುವಾಗಿದ್ದು ಸಾಮಾನ್ಯ ಶಕೆ 1656ರಲ್ಲಿ ಮುಗೀತು ಅಂತ ಹೇಳಲಾಗುತ್ತೆ. ಇದು ಸುಮಾರು 51 ಮೀಟರ್ ಎತ್ತರವನ್ನು ಹೊಂದಿದೆ. ವಿಶಾಲವಾದ ಗುಮ್ಮಟ ಇದೆ. ಗುಮ್ಮಟದಲ್ಲಿ 4 ಕಂಬಗಳಿವೆ. ಅವುಗಳಲ್ಲಿ ಮೇಲೆ ಹತ್ತೋದಕ್ಕೆ ಮೆಟ್ಲುಗಳನ್ನು ಕೂಡ ನಿರ್ಮಿಸಲಾಗಿದೆ. ಗುಮ್ಮಟದ ಗೋಲಾಕಾರದ ಗೋಡೆಯಲ್ಲಿ ಒಂದು ಬದಿಯಲ್ಲಿ ನಿಂತೆ ಮಾತಾಡಿದರೆ ಅದು ಮತ್ತೊಂದು ಬದಿಯಲ್ಲಿ ಕಿವಿಗೊಟ್ಟು ಆಲಿಸಬಹುದು. ಇದರ ವಿಶೇಷತೆ ಇದು ಭಾರತದ ಅತ್ಯಂತ ದೊಡ್ಡ ಗುಮ್ಮಟ ಅಂತ ಹೆಸರುವಾಸಿ. ಇದರ ವಿಶೇಷತೆ. ಮಹಮ್ಮದ್ ಆದಿಲ್ ಶಾ ನಿರ್ಮಿಸಿದಂತಹ ಗೋಲ್ ಗುಂಬಜ್ ಇದು ನಮ್ಮ ರಾಜ್ಯದಲ್ಲಿ ಕರ್ನಾಟಕದ ವಿಜಯಪುರದಲ್ಲಿ ಇರುವಂತಹ ಭಾರತದ ಅತ್ಯಂತ ದೊಡ್ಡ ಗುಮ್ಮಟ. ಇದು ಸುಲ್ತಾನರು, ಬಹಮನಿ ಸುಲ್ತಾನರು ಮತ್ತು ಶಾಹಿಗಳು ಕೊಟ್ಟಂತಹ ಕೊಡುಗೆ. ಈ ಪಾಠದಲ್ಲಿ ನಾವು ಏನೇನೆಲ್ಲ ಕಲಿತ್ವಿ? ಬಹಮನಿ ರಾಜ್ಯದ ಸ್ಥಾಪನೆ, ಬಹಮನಿ ರಾಜ್ಯದ ಪ್ರಧಾನಮಂತ್ರಿಯಾದಂತಹ ಮಹಮ್ಮದ್ ಗವಾನ್, ಆ ಮಹಮ್ಮದ್ ಗವಾನ್ನ ಸಾಧನೆ, ಅವನ ಮರಣದ ನಂತರ ಬಹಮನಿ ರಾಜ್ಯ ದುರ್ಬಲಗೊಂಡು 5 ಭಾಗಗಳಾಗಿ ಹೇಗೆ ವಿಂಗಡಣೆ ಆಯಿತು ಅನ್ನೋದನ್ನು ನೋಡಿದ್ವಿ. ಶಾಹಿ ಮನೆತನದ 2ನೇ ಇಬ್ರಾಹಿಂ ಶಾಹಿಯ ಕೆಲವು ವಿವರಗಳನ್ನು ನೋಡಿದ್ವಿ. ಹಾಗೆ ಬಹಮನಿ ಸುಲ್ತಾನರು ಅವರ ಆಡಳಿತ ಹೇಗಿತ್ತು, ಅಲ್ಲಿನ ಕಂದಾಯ, ಸೈನ್ಯ, ನ್ಯಾಯಾಡಳಿತ ಹೇಗಿತ್ತು, ಆರ್ಥಿಕ, ಸಾಮಾಜಿಕ, ಧಾರ್ಮಿಕ ವ್ಯವಸ್ಥೆಗಳು ಹೇಗಿದ್ವು, ಹಾಗೆ ಅವರು ಶಿಕ್ಷಣ, ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಕೊಟ್ಟಂತಹ ಕೊಡುಗೆಗಳು ಏನೇನು ಅನ್ನೋದನ್ನು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. 2 ಪ್ರಶ್ನೆಗಳಿಗೂ ಆಪ್ಷನ್ಸ್ಗಳಿಲ್ಲ. ಡೈರೆಕ್ಟಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ಮೊದಲೇದು ಬಹಮನಿ ಸಾಮ್ರಾಜ್ಯದ ಸ್ಥಾಪಕ ಯಾರು? 2ನೇದು ಕಿತಾಬ್ ಎ ನವರಸ್ ರಚಿಸಿದವರು ಯಾರು? ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡೋದ್ರ ಮೂಲಕ ನಮ್ಮನ್ನು ಬೆಂಬಲಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದೆ ಮತ್ತೊಂದು ಪಾಠದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.